ನಮಸ್ಕಾರ ಸರ್, ನೀವು ಬೆಮಲ್ ಕಂಪ್ಲಪ್ಪ ಜೂನಿಯರ್ ಪ್ರಾಣೇಶ್ ಅಲ್ವಾ? ಹೌದು ಸರ್ ನೀವು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ರಲ್ಲ, ಯಾಕೆ ಸರ್ ಹೋಗಿಲ್ಲ? ಮೇಡಮ್ ಹೋಗೋಕ್ಕಾಗಲ್ಲ, ಯಾಕಂದರೆ ನಂದು ಡ್ಯೂಟಿ ಇದೆ. ಬೆಂಬಲ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ಇನ್ನೊಂದು 10 ತಿಂಗಳಿದೆ, ಅದು ಮುಗಿಸಿದ ಮೇಲೆ ಮುಂದಿನ ಸೀಸನ್ಗೆ ಹೋಗ್ತೀನಿ ಮೇಡಮ್. ಸರ್ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಬೇಕು ಅಂದರೆ ಏನೆಲ್ಲ ಕ್ವಾಲಿಟಿ ಇರಬೇಕು ಸರ್? ಯಾವ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ರು? ಮೇಡಮ್ ನಂದು ದಾವಣಗೆರೆ ಹತ್ರ ಶೆಟ್ಟಿಗುಂಡನಹಳ್ಳಿ ಅಂತ, ಅಂದರೆ ನಮ್ಮೂರಿಗೆ ನಾನೇ ಮೊದಲು SLC ಪಾಸ್ ಆದನು. ಮತ್ತು ಎರಡನೇ ಪಾಯಿಂಟ್ ಏನಂತಂದರೆ, ನಾನು BA LLB ಮುಗಿಸಿ ಬೆಂಬಲ ಸಂಸ್ಥೆಯಲ್ಲಿ ಅಂದರೆ ಕೇಂದ್ರ ಸರ್ಕಾರ ನೌಕರನಾಗಿದ್ದರೂ ಕೂಡ ನಾನು ಮದುವೆ ಆಗೋಕ್ಕೆ ಹುಡುಗಿ ಹುಡ್ಕೋಕ್ಕೆ 2 ವರ್ಷ ಬೇಕಾಯಿತು. ಅಂದರೆ ಯಾರನ್ನ ಸ್ಕೂಲಿಗೆ ಸೇರಿಸಿಲ್ಲ ಅಂಥ ಹುಡುಗಿನ ಹುಡುಕಿ ಮದುವೆ ಆದ ಮೇಡಮ್. ವೆರಿ ಗ್ರೇಟ್ ಸರ್. ಎರಡನೇ ಪಾಯಿಂಟ್. ಆಮೇಲೆ ಇನ್ನೊಂದು, ನಾನು 24 ಸರಿ ರಕ್ತದಾನ ಮಾಡಿದ್ದೀನಿ. ರಕ್ತದಾನ ಮಾಡಿ ಬೇರೆಯವ್ರಿಗೆ ಒಳ್ಳೇದು ಮಾಡಿದೆ ಅನ್ನೋದಕ್ಕಿಂತ ರಕ್ತದಾನ ಮಾಡಿ ನಮ್ಮ ಆರೋಗ್ಯ ವೃದ್ಧಿ ಮಾಡ್ಕೋಬೇಕು. ಏನಂತಂದರೆ, ನಾವು ಎಷ್ಟು ರಕ್ತದಾನ ಮಾಡ್ತೀವಿ ನಮ್ಮ ಹೃದಯಕ್ಕೆ ಯೌವನ ಬರುತ್ತೆ, ಅವಾಗ ಆಯುಸ್ ಜಾಸ್ತಿ ಆಗುತ್ತೆ. ಆ ಒಂದು ಆಧಾರದ ಮೇಲೆ ನಾನು 140 ವರ್ಷ ಬದುಕಬೇಕಂತ ಅಂದ್ಕೊಂಡಿದ್ದೀನಿ. ಈಗ ನನಗೆ 59 ಮುಗಿದು 60 ಆಗ್ತಾ ಬರ್ತಾ ಇದೆ. ನನ್ನ ವಯಸ್ಸಿನ ಜೊತೆಗೆ ಯಾರ ಜೊತೆಗೆ ಹೋಗಲ್ಲ ಮೇಡಮ್. ನಾನು ನನ್ನ ವಯಸ್ಸಿನ ಜೊತೆಗೆ ಏನಾದರೂ ಹೋಗ್ಬಿಟ್ರೆ BP ಎಷ್ಟು, ಶುಗರ್ ಎಷ್ಟು, ಯಾವ ಮಾತ್ರ ತಗೊಳ್ತೀಯ, ಯಾವ ಡಾಕ್ಟರ್ ಹತ್ರ ತೋರಿಸ್ತೀಯ ಅಂತ ಕೇಳ್ತಾರೆ. ಹಾಗೆ ನನ್ನ 24-25 ಜೊತೆಗೆ ಹೋಗ್ತದೆ ನಾನು. ಅಂದರೆ ಅವ್ರ ಜೊತೆಗೆ ಹೋದರೆ ಅವರಷ್ಟೇ ವಯಸ್ಸು ಅಥವಾ ಅವ್ರಿಗಿಂತ ಚಿಕ್ಕನಂತ ನಾನು ಹೇಳ್ಬಂದೆ ಮೇಡಮ್. ಯಾಕಂತಂದರೆ ಮನಸ್ಸಿಗೆ ವಯಸ್ಸಾದ್ರೆ ಮಾತ್ರ ವಯಸ್ಸಾದಂಗೆ ಮೇಡಮ್. ಇನ್ನೂ 4ನೇ ಪಾಯಿಂಟ್ ಏನಂತಂದರೆ ಮೇಡಮ್, ನೀವು ಆಶ್ಚರ್ಯ ಪಡ್ಬೋದು, ನಾನು ಇದುವರೆಗೆ 28 ಬಾರಿ ಜೈಲಿಗೆ ಹೋಗಿ ಬಂದಿನಿ ಮೇಡಮ್. ಏನು ಸರ್, ದರೋಡೆ ಗಿರೋಡೆ ಏನಾದರೂ ಮಾಡಿದ್ರಾ? ಇಲ್ಲ ಮೇಡಮ್, ಆ ಥರದ ಅಪರಾಧ ಏನು ಮಾಡಿಲ್ಲ ಅಥವಾ ಕೈದಿಯಾಗಿ ಹೋಗಿಲ್ಲ ಮೇಡಮ್. ನಾನು ಆಸೆ ಕಾರ್ಯಕ್ರಮ ಕೊಡೋಕ್ಕೆ ಹೋಗಿದ್ದೀನಿ. ಅಂದರೆ ಒಂದು ಅಭಿಯಾನ ಹಾಕ್ಕೊಂಡಿದ್ದೆ. ಸಂತೋಷವಾಗಿರೋನ್ನ, ಸುಖವಾಗಿರೋನ್ನ ನಗಿಸೋದಕ್ಕಿಂತ ನೋವಲ್ಲಿರೋನ್ನ, ಕಷ್ಟದಲ್ಲಿರೋನ್ನ ನಗಿಸ್ಬೇಕು ಅನ್ನೋದು ಒಂದು ನನ್ನ ಧ್ಯೇಯ ಮೇಡಮ್. ಹಾಗಾಗಿ ಒಂದು ಅಭಿಯಾನ ಹಾಕ್ಕೊಂಡೆ, ನೊಂದ ಮನಸ್ಸುಗಳಿಗೆ ಹಾಸ್ಯ ಸಂತವನ ಅಂತೇಳಿ. ಅದಕ್ಕಾಗಿ 28 ಬಾರಿ ಹಾಸ್ಯ ಕಾರ್ಯಕ್ರಮ ಕೊಟ್ಟು ಬಂದಿದ್ದೀನಿ ಜೈಲಲ್ಲಿ. ಸೂಪರ್ ಸರ್, ಸರ್ ನೀವು ಯಾವಾಗಲೂ ಜಗಳ ಆಡ್ತಾರಂತೆ, ಹೌದಾ? ಮೇಡಮ್ ಜಗಳ ಯಾವಾಗಲೂ ಆಡ್ತಾನೆ ಇರ್ತೀನಿ ಮೇಡಮ್. ಅಂದರೆ ಅನ್ಯಾಯ ಎಲ್ಲ ಇರುತ್ತೆ ಅಲ್ಲಿ ಹೋಗಿ ನಾನು ಜಗಳ ಆಡ್ತೀನಿ. ಮತ್ತು ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಮೇಡಮ್ ಕೆಲವು ವಿಷಯಗಳನ್ನೆಲ್ಲ. ನಾನು ನಿಂತರೆ ಮತ್ತೆ ಹಿಂದಕ್ಕೆ ಸರಿಯಲ್ಲ ಮೇಡಮ್. ಅದು ಯಾರಾದರೂ ಬರಲಿ ಹಿಂದಕ್ಕೆ ಸರಿಯೋದಿಲ್ಲ ಮೇಡಮ್. ಓ, ನೀವು ಜಗಳೂರವ್ರಲ್ವಾ? ಓಕೆ. ಆಮೇಲೆ ಸರ್ ನಿಮ್ಮ ಬಗ್ಗೆ ಒಂದು ಸುಳ್ಳು ಹೇಳ್ತೀರಾ? ನನ್ನ ಬಗ್ಗೆ ಸುಳ್ಳು ತುಂಬ ಹೇಳಿದ್ದೀನಿ ಮೇಡಮ್. ನಾನೊಬ್ಬ ಮಹಾತ್ಮ, ಪರಮಾತ್ಮ ಅಂತ ಹೇಳ್ಬೋದು. ಓಹೋ, ಭಾರಿ ಸುಳ್ಳುಗಾರರೇ ಬಿಡಿ. ಸುಳ್ಳುಗಾರ ಒಂದೇ ಅಲ್ಲ ಮೇಡಮ್, ನಾನು ಈಜುಗಾರ, ಮೋಜುಗಾರ, ಕತೆಗಾರ, ನಾಟಕಗಾರ, ಸಾಲಗಾರ. ಓಹೋ, ಗ್ರೇಟ್ 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 ಸರ್.